ಕಾಮನ್ ಆಗಿ ಇನ್ಸ್ಟಾಗ್ರಾಮ್ ಏನಾದರೂ ಪೇಜಲ್ಲಿ ನೀವು ಪೊಲಿಟಿಕಲ್ ಬಗ್ಗೆ ಏನಾದರೂ ನೋಡ್ತಾ ಇದ್ರೆ ಈ ವ್ಯಕ್ತಿನ ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ನೋಡೇ ಇರ್ತೀರಾ. ಹೆಸರು ಬಂದು ರಾಘವ್ ಚಡ್ಡಾ ಅಂತ, ಯಂಗ್ ಪೊಲಿಟಿಕಲ್ ಲೀಡರ್ ಇವರು, ಆಮ್ ಆದ್ಮಿ ಪಾರ್ಟಿಯ ಅಪ್ಪರ್ ಹೌಸ್ ಮೆಂಬರ್ ಇವರು. ಈ ವ್ಯಕ್ತಿ ಸಂಸತ್ನಲ್ಲಿ ಏನಾದರೂ ಭಾಷಣ ಸ್ಟಾರ್ಟ್ ಮಾಡಿದ್ರೆ ಈ ವ್ಯಕ್ತಿಯ ಅಪೋಸಿಟ್ ಯಾರು ಕೂಡ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಈ ವ್ಯಕ್ತಿಯ ಪಾಯಿಂಟ್ ಟು ಪಾಯಿಂಟ್ ಯಾವ ರೀತಿ ಮಾತಾಡ್ತಾರೆ, ಮುಂದೆ ಇರೋ ವ್ಯಕ್ತಿಗೆ ಅವ್ರು ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗಲ್ಲ, ಆ ರೀತಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ರಾಘವ್ ಚಡ್ಡಾ ಅವ್ರು ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಪೀಪಲ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸಂಸತ್ನಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು ಎಳೆಯಾಗಿ ಬಿಚ್ಚಿಡ್ತಾರೆ, ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಜನರಿಗೆ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿ. ಈ ವ್ಯಕ್ತಿ ಬಂದು ಮುಖ್ಯವಾಗಿ ಏರ್ಪೋರ್ಟ್ ನಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ ಇವರು. ಇವನ್ ಕಂಟೆಂಟ್ ಕ್ರಿಯೇಟರ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಕಾಫಿ ರೈಟ್ಸ್ ಇಶ್ಯೂ ಬಗ್ಗೆ. ಮೋಸ್ಟ್ ರೀಸೆಂಟ್ಲಿ ಇವಾಗ ಟೆಲಿಕಾಂ ಕಂಪನಿಗಳ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ನೀವು ಟೆಲಿಕಾಂ ಕಂಪನಿಯವರು ಏನಾದರೂ ಇನ್ ಕೇಸ್ ರಿಚಾರ್ಜ್ ಮಾಡಿಲ್ಲ ಅಂದ್ರೆ ಯಾಕೆ ನೀವು ಇನ್ಕಮಿಂಗ್ ಕಾಲ್ ನ ಬಾರ್ ಮಾಡಿದ್ರ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದು ಒಂದು ಎಕ್ಸಾಂಪಲ್ ನೋಡಿ, ನೀವು ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ, ಇನ್ ಕೇಸ್ ಏನಾದ್ರು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಏನಾದ್ರು ನಿಮಗೆ ಕಾಲ್ಸ್ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ರಿಚಾರ್ಜ್ ಇಲ್ಲ ಆ ಕಾಲ್ಸ್ ಬರಲ್ಲ. ಸೊ ಅವಾಗ ನಿಮ್ಗೆ ಏನಾಗುತ್ತಲ್ಲ ಆ ಸಮಸ್ಯೆ ತುಂಬಾನೇ ಗಂಭೀರವಾಗಿರುತ್ತೆ. ಸೊ ಈ ತರ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಸಂಸತ್ನಲ್ಲಿ. ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.